ಕೂಡಲೇ ರಾಜ್ಯದ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಹಾಗೂ ಕುಡಿಯುವ ನೀರಿನ ಸಮಸ್ಯೆಗೆ ಸಮರೋಪಾದಿಯಲ್ಲಿ ಯೋಜನೆ ರೂಪಿಸಬೇಕೆಂದು ಒತ್ತಾಯಿಸಿ ಸದಲ್ಗಾ ಮತ್ತು ಚಿಕ್ಕೋಡಿಯ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೂಡಲೇ ರಾಜ್ಯದ ರೈತರ ಸಾಲ ಮನ್ನಾ ಮಾಡಬೇಕು, ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಪ್ರದೇಶಗಳಿಗೆ ಟ್ಯಾಂಕರ್ ಮೂಲಕ ನೀರು ಒದಗಿಸಲು ಸಮರೋಪಾದಿಯಲ್ಲಿ ಯೋಜನೆ ರೂಪಿಸಬೇಕೆಂದು ಒತ್ತಾಯಿಸಿ ಚಿಕ್ಕೋಡಿ ಸದಲ್ಗಾ ಬಿಜೆಪಿ ಕಾರ್ಯಕರ್ತರಿಂದ ಮನವಿ ಸಲ್ಲಿಸಲಾಯಿತು. ರೈತ ಸಮುದಾಯಕ್ಕೆ ಆತ್ಮವಿಶ್ವಾಸ ತುಂಬಲು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗಳಲ್ಲಿ ಮೊಕ್ಕಾಂ ಮಾಡಿ ಬರ ಪರಿಹಾರ ಕಾರ್ಯಕ್ಕೆ ಚಾಲನೆ ನೀಡಬೇಕು. ಜಾನುವಾರುಗಳಿಗೆ ಮೇವು ಒದಗಿಸಲು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡುವುದರ ಜೊತೆಗೆ ಹಣ ಬಿಡುಗಡೆ ಮಾಡಬೇಕು. ಗೋಶಾಲೆಗಳನ್ನು ರಾಜ್ಯಾದ್ಯಂತ ತೆರೆದು ಸಂಕಷ್ಟದಲ್ಲಿರುವ ರೈತರಿಗೆ ಮತ್ತು ಜಾನುವಾರುಗಳಿಗೆ ಆಶ್ರಯ ಒದಗಿಸಬೇಕೆಂದು ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕಳೆದ 5-6 ವರ್ಷಗಳಿಂದ ಸತತವಾಗಿ ಬರಗಾಲ ಬೀಳುವ ನಮ್ಮ ಚಿಕ್ಕೋಡಿ ತಾಲೂಕಿನ ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕನ್ನುವಂತ ವಿನಂತಿಯನ್ನ ನಾವು ಮಾಡ್ತಾ ಇದ್ದೀವಿ. ಬರುವ ಅಧಿವೇಶನದಲ್ಲಿ ಬಜೆಟ್ನ ಅಧಿವೇಶನದಲ್ಲಿ ಇಡೀ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕಾಗಿ ವಿನಂತಿಸುತ್ತೇವೆ. ಒಂದು ವೇಳೆ ರೈತರ ಸಾಲವನ್ನು ಮನ್ನಾ ಮಾಡದೆ ಹೋದಲ್ಲಿ ಉಗ್ರ ಹೋರಾಟವನ್ನು ಬಿಜೆಪಿ ಮಾಡ್ತದೆ, ಬಿಜೆಪಿ ಪಕ್ಷ ಮಾಡ್ತದೆ. ಎಲ್ಲ ರೈತರು ಸಹಿತ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಬೇಕಾಗ್ತದೆ. ಈಗ ಕಳೆದ 5-6 ವರ್ಷಗಳಿಂದ ಈ ಬರಗಾಲದಿಂದ ಇರೋದ್ರಿಂದ ಹಿಂದಿನ ಸರ್ಕಾರ ನಮ್ಮ ನಾಗರಮುನ್ನೋಳಿ ಹೋಬಳಿಯಲ್ಲಿ 7ರಿಂದ 8 ಮೇವಿನ ಬ್ಯಾಂಕ್ಗಳನ್ನು ಮಾಡಿದ್ದು, ದನಗಳ ಸಹಿತ ಅಲ್ಲಿ ಕೊಡ್ತಾ ಇತ್ತು. 1000ಗಟ್ಟಲೆ ದನಗಳನ್ನ ಅಲ್ಲಿ ಕೊಡಿಸಂತ ವ್ಯವಸ್ಥೆ ಆಗಿನ ಸರ್ಕಾರ ಮಾಡಿತ್ತು. ಆದರೆ ಈ ವರ್ಷ ಈಗ ಅಂದ್ರೆ ಕರ್ಗಾಂವ್ ಇರಬಹುದು, ಬೆಳಕೋಡು ಇರಬಹುದು, ಅದ್ರ ಜೊತೆ ನಾಗರಮುನ್ನೋಳಿ, ಇಟ್ನಾಳ, ಬಂಬಲವಾಡ ಮತ್ತು ಬೆಳಕೋಡು ಈ ಗ್ರಾಮದಲ್ಲಿ ಅತಿ ಬರಗಾಲ ಇರೋದರಿಂದ ಅಲ್ಲಿ ಟ್ಯಾಂಕರ್ ಮೂಲಕ ನೀರನ್ನ ಈಗಾಗಲೇ ಕೊಡ್ತಾ ಇದ್ದೀರಿ. ಆದರೆ ಇನ್ನೂ ಹೆಚ್ಚಿನ ನೀರನ್ನ ಟ್ಯಾಂಕರ್ಗಳನ್ನ ಅಲ್ಲಿ ಕೊಡಬೇಕಾಗ್ತದೆ. ಒಬ್ಬ ರೈತರು ಇವತ್ತು ಮನೆ ವಾಸ್ತುಶಾಂತಿ ಇತ್ತು, ಅಲ್ಲಿ ಹೋದಾಗ ಮನೆ ವಾಸ್ತುಶಾಂತಿಯನ್ನ ಮಾಡಬೇಕಾದ್ರೆ 3 ಮನೆಯಲ್ಲೆಲ್ಲ ಮಣ್ಣೆ ಹೊಡೆದಿದ್ದಾನೆ. ಆದ್ರೆ ಇವತ್ತಲ್ಲಿ ನೀರಿಲ್ಲ. ಅವರು ಬೇರೆ ಒಂದು ಟ್ಯಾಂಕರ್ ತರಿಸಿ ಮನೆ ವಾಸ್ತುಶಾಂತಿಯನ್ನ ಸಹಿತ ಅಲ್ಲಿ ಮಾಡ್ತಾ ಇದ್ದಾರೆ ಬೆಳಕೋಳದಲ್ಲಿ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಬೋರ್ ಹೊಳೆದ ಸಹಿತ ನೀರಿನ ಮಟ್ಟ ಕೆಳಗೆ ಹೋಗೋದ್ರಿಂದ ನೀರಿಲ್ಲ. ಆದ ಕಾರಣ ನಾಗರಮುನ್ನೋಳಿ ಹೋಬಳಿಯಲ್ಲಿ ಇರುವ ಕರೋಶಿ ಮತ್ತು ನಾಗರಮುನ್ನೋಳಿ ಈ 2 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಅತಿ ಹೆಚ್ಚಿನ ನೀರಿನ ವ್ಯವಸ್ಥೆ ಮಾಡಬೇಕು, ಮೇವು ಬ್ಯಾಂಕ್ ಮಾಡಬೇಕು ಮತ್ತು ಇಡೀ ರಾಜ್ಯ ಸರ್ಕಾರ ಇಡೀ ಚಿಕ್ಕೋಡಿ ತಾಲೂಕಿನ ಎಲ್ಲ ರೈತರ ಸಾಲ ಮನ್ನಾವನ್ನು ಮಾಡಬೇಕಂತ ವಿನಂತಿಯನ್ನು ಸಹಿತ ಕೋರ್ತಾ ಇದ್ದೀನಿ. ಉಗ್ರ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕಂತಂದ್ರೆ ಕಳೆದ 4-5 ವರ್ಷದಿಂದ ಇಲ್ಲಿ ಬರಗಾಲ ಇರೋದ್ರಿಂದ ರಾಜ್ಯ ಸರ್ಕಾರ ರೈತರ ಕಡೆ ನೋಡ್ತಾ ಇಲ್ಲ. ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ದಿನದಿನವೇ ಹೆಚ್ಚಾಗ್ತಾ ಇದ್ದಾವೆ. ಇದನ್ನೆಲ್ಲ ಸ್ಪಂದಿಸಿ ಇವತ್ತು ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಮತ್ತು ಈಶ್ವರಪ್ಪರ ನಾಯಕತ್ವದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಈ ರಾಜ್ಯ ಸರ್ಕಾರ ಏನು ಆಡಳಿತಾತ್ಮಕ ಮಾಡ್ತಾ ಇದೆ, ಸಾಲ ಮನ್ನಾವನ್ನು ಮಾಡಬೇಕು. ಜೊತೆಯಲ್ಲಿ ಇವತ್ತು ಬರ ಪರಿಹಾರ ಅಂತ ತಾಲೂಕುಗಳು ಘೋಷಣೆ ಮಾಡಬೇಕಾಗಿತ್ತು, ಆದರೆ ಘೋಷಣೆ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ ತಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ತಮ್ಮ ಅಧಿಕಾರ ಚುಕ್ಕಾಣಿ ಏನು ಹಿಡಿದಿದೆ, ಅವರು ತಮ್ಮ ಅಧಿಕಾರ ಚಲಾಯಿಸಿನಲ್ಲೇ ಇದ್ದಾರೆ ಹೊರತಾಗಿ ರೈತರ ಕಡೆ ನೋಡ್ಲಿಕ್ಕೆ ತಯಾರಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪಕ್ಷ ಚಿಕ್ಕೋಡಿ ಜಿಲ್ಲೆಯವರು ಈ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು. ಜೊತೆಯಲ್ಲಿ ನಾಗರಮುನ್ನೋಳಿ ಮತ್ತು ಕರೋಶಿ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಹೆಚ್ಚು ಬರಗಾಲ ಇರೋದ್ರಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಮೇವು ಬ್ಯಾಂಕಿನ ವ್ಯವಸ್ಥೆ ಮಾಡಬೇಕಂತ ನಾವು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೇವೆ. ಪ್ರತಿಭಟನೆಯಲ್ಲಿ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ಭಾತೆ, ನಾಗೇಶ್ ಕಿವಡ್, ಸತೀಶ್ ಅಪ್ಪಾಜಿಗೋಳ್, ಅಪ್ಪಾಸಾಹೇಬ್ ಚೌಗ್ಲಾ, ಅಶೋಕ್ ಸಾಗರ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.